ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಜಿಕೆವಿಕೆಯಲ್ಲಿ ನಡೆದಂತ ಕೃಷಿ ಮೇಳದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋಸ್ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡೋಣ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಎಲ್ಲಾ ಜಿಕೆವಿಕೆ ಗೇಟ್ಸ್ ಅಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಇದಂತೂ ಬೆಂಗಳೂರಲ್ಲಿ ಇದ್ದೇ ಇರುತ್ತೆ. ಸೊ ಬಟ್ ಆದ್ರೂ ಈ ಪ್ಲೇಸಸ್ ಅಲ್ಲಿ ಈ ತರ ಟ್ರಾಫಿಕ್ ಇರೋದು ಈ ಟೈಮಲ್ಲಿ ಅಷ್ಟೇ. ಸೊ ನಾವು ಒಳಗೆ ಎಂಟರ್ ಆಗ್ತಿದ್ದಂಗೆ ನೀವು ನೋಡ್ತಿದ್ರಲ್ಲ, ಎಷ್ಟೊಂದು ವೆಹಿಕಲ್ಸ್ ಹೊರಗಡೆಗೂ ಬರ್ತಿತ್ತು, ನಾವು ಒಳಗಡೆ ಎಷ್ಟೊಂದು ವೆಹಿಕಲ್ಸ್ ಹೋಗ್ತಿತ್ತು. ಪಾರ್ಕಿಂಗ್ ಸ್ಲಾಟ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರು. ಟೂ ವೀಲರ್ಸ್ಗೆ ಸಪ್ರೇಟ್, ಫೋರ್ ವೀಲರ್ಗೆ ಸಪ್ರೇಟ್ ಅಂತ ಮಾಡಿದ್ರು. ಇಲ್ಲಿ ನೀವು ಬೈಕ್ಸ್ ನ ಕಾರ್ಸ್ ನ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಜನ ಇದಾರೆ ಅಲ್ಲಿ ಅಂತ. ಹಾಗೆ ಇಲ್ಲಿ ಬಸ್ ಫೆಸಿಲಿಟೀಸ್ ಸಹ ಅವ್ರು ಕೊಟ್ಟಿದ್ದಾರೆ. ಸೊ ಹಾಗೆ ಈಗ ಎಷ್ಟೊಂದು ಸ್ಕೂಲ್ ಬಸ್ಸಸ್, ಕಾಲೇಜ್ ಬಸ್ಸಸ್ ಮಕ್ಕಳನ್ನ ಸಹ ಕರ್ಕೊಂಡ್ ಬಂದು ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ರೆ, ಇದು ಒಂಥರ ಗುಡ್ ಎಕ್ಸಾಂಪಲ್ಸ್ ಇಂದ ನೀವು ಮಕ್ಕಳಿಗೆ ತಿಳುವಳಿಕೆ ನೀಡಬಹುದು. ಸೊ ಇಲ್ಲಿ ನೀವು ಯಾರೆಲ್ಲ ವಿಸಿಟ್ ಮಾಡಿದ್ರ ಜಿಕೆವಿಕೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ಸ್ಪಾಟ್ಸ್ ನ ನಿಮ್ಗೆ ತೋರಿಸ್ತಾ ಇದೀನಿ ಅಂತ. ಹಾಗೆ ಇಲ್ಲೆಲ್ಲ ಊಟ ಕೊಡ್ತಿದ್ರು. ಸೊ ಇಲ್ಲಿ ಒಂದು ಗಣೇಶ ಟೆಂಪಲ್ ಇದೆ. ಸೊ ಆ ಟೆಂಪಲ್ ನಾವು ಹೋಗಿ ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟ್ ನಾವು ಕೃಷಿ ಮೇಳ ಎಲ್ಲಿತ್ತು ಮೇನ್ ಹಬ್ಬ ಅಲ್ಲಿಗೆ ಹೋದ್ವಿ. ಸೊ ಜನ ಜಂಗುಳಿ ಅಂತೀರಾ, ಸಿಕ್ಕಾಪಟ್ಟೆ ಜನ ಇದ್ರು. ಕಾಲೇಜ್ ಸ್ಟೂಡೆಂಟ್ಸ್ ಇದ್ರು. ಸೊ ಎಲ್ಲಾ ಕಡೆ ಮಜ್ಜಿಗೆ ಕೊಡ್ತಾ ಇದ್ರು. ಸೊ ಫ್ರೀ ಆಗಲ್ಲ, ದುಡ್ಡು ಕೊಡ್ಬೇಕು. ಹಾಗೆ ಅಲ್ಲಿ ಕೊಡ್ತಾರೆ. ಹಾಗೆ ಇಲ್ಲಿ ಆಹಾರ ಮಳಿಗೆ ಸಹ ಇತ್ತು, ಫುಡ್ ಕೋರ್ಟ್ಸ್. ಅಲ್ಲಿ ಡಿಫ್ರೆಂಟ್ ಫುಡ್ಸ್ ಅವೈಲೇಬಲ್ ಇತ್ತು. ಬಟ್ ಅಲ್ಲಿ ಏನು ಟ್ರೈ ಮಾಡೋದಕ್ಕಾಗಲ್ಲ, ಬಿಕಾಸ್ ತುಂಬಾ ಜನ ಇದಾರೆ. ಹಾಗೆ ತುಂಬಾ ಲೇಟ್ ಆಗ್ತಿತ್ತು ನೀವೇನೇ ಆರ್ಡರ್ ಮಾಡಿದ್ರು ಅದು ಸಿಗೋದು. ಸೊ ಹಾಗಾಗಿ ನಾನು ಇಲ್ಲಿ ನಿಮ್ಗೆ ಸುಮ್ಮನೆ ವಿಡಿಯೋಸ್ ತೋರಿಸ್ತಾ ಇದ್ದೀನಿ ಏನೆಲ್ಲ ಅವೈಲೇಬಲ್ ಇತ್ತು ಅನ್ಬಿಟ್ಟು. ಸೊ ಡಿಫ್ರೆಂಟ್ ಸ್ಟೇಟ್ಸ್ ಫುಡ್ಸ್ ಎಲ್ಲ ಅಲ್ಲಿ ಇತ್ತು. ಸೊ ನೆಕ್ಸ್ಟ್ ಇಲ್ಲಿ ಇರಿಗೇಷನ್ಗೆ ರಿಲೇಟೆಡ್ ಆಗಿರುವಂತ, ಕೃಷಿಗೆ ಸಂಬಂಧಪಟ್ಟಿರುವಂತ ಕೆಲವೊಂದು ವೆಹಿಕಲ್ಸ್ ಇತ್ತು ಅಲ್ಲಿ. ಸೊ ನಾವ್ ಏನೆಲ್ಲ ಎಷ್ಟೊಂದು, ನನಗೂ ಸಹ ಎಷ್ಟೊಂದು ಗೊತ್ತಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು. ಹಾಗೆ ನಾವು ಮಿಷನ್ಸ್ ಯೂಸ್ ಮಾಡ್ತೀವಲ್ಲ ಹಿಟ್ಟು ಆಡಿಸ್ಲಿಕ್ಕೆ ಅಂತ, ಅದ್ರದ್ದು ಅಷ್ಟೇ ಡಿಫ್ರೆಂಟ್ ಆಗಿತ್ತು. ಮೋಟರ್ಸ್ ಇತ್ತು. ಸೊ ಡಿಫ್ರೆಂಟ್ ವೆಹಿಕಲ್ಸ್ ಇತ್ತು. ಸೊ ನಿಮ್ಗೆ ತೋರ್ಸ್ಕೊಂಡ್ ಬರ್ತೀನಿ ನೋಡಿ ಹೇಗೆಲ್ಲ ಇತ್ತು. ವೆಹಿಕಲ್ಸ್ ಆಗಿರ್ಬೋದು, ರಿಲೇಟೆಡ್ ಟು ಕೃಷಿಗೆ ಏನೇನ್ ಬೇಕು ವ್ಯವಸಾಯಕ್ಕೆ ಅಂತ ಅನ್ಬಿಟ್ಟು. ಸೊ ನಾವ್ ಇಷ್ಟೊತ್ತು ನೋಡಿದ್ದು ಫಾರ್ಮ್ ಮಷಿನರೀಸ್. ಸೊ ನೆಕ್ಸ್ಟ್ ಇಲ್ಲಿ ನಾವು ಬ್ಯಾಂಕ್ಸ್ ರಿಲೇಟೆಡ್ ಇತ್ತು. ಬಿಕಾಸ್ ಏನಕ್ಕಪ್ಪ ಅಂತಂದ್ರೆ ಫಾರ್ಮರ್ಸ್ಗೆ ಯಾವ ತರ ಲೋನ್ ಸಿಗುತ್ತೆ, ಇಲ್ಲ ಲೋನ್ಸ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇರ್ಬೋದು, ಹಾಗೆ ಬೇರೆ ಯಾವ ತರ ಲೋನ್ ಸಿಗುತ್ತೆ ರಿಲೇಟೆಡ್ ಟು ಬ್ಯಾಂಕ್ಸ್, ಅವೆಲ್ಲ ಅವೈಲೇಬಲ್ ಇತ್ತು. ಹಾಗೆ ಇಲ್ಲಿ ಒಂದಷ್ಟು ಮ್ಯಾಗಝಿನ್ಸ್, ನ್ಯೂಸ್ ಪೇಪರ್ಸ್ ಇತ್ತು. ಇವೆಲ್ಲ ಒಂಥರ ಎಲ್ಲ ಹೆಲ್ಪ್, ಕೃಷಿಕರಿಗೆ ಹೆಲ್ಪ್ ಆಗೋ ತರ ಇತ್ತು. ಹಾಗೆ ಯಾವ ಬೆಳೆಗೆ ಯಾವ ತರ ನಾವು ಇಂಟ್ರೆಸ್ಟ್ ತೋರಿಸ್ಬೋದು ಅನ್ನೋದಿತ್ತು. ಹಾಗೆ ಇಲ್ಲಿ ಫ್ಲವರ್ ಇದು ಗಾರ್ಡನ್ ಸಹ ಇತ್ತು. ಸೊ ಫ್ಲವರ್ಸ್ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಸ್ಕಲ್ಪ್ಚರ್ಸ್ ತರ ಮಾಡಿದ್ದು. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದೇನೆಲ್ಲ ಇದೆ. ಸೊ ಇವೆಲ್ಲ ಫ್ಲವರ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಸೊ ಇದು ಅಷ್ಟೇ ಕೃಷಿಗೆ ರಿಲೇಟೆಡ್ ಇತ್ತು. ಸೊ ತುಂಬಾ ಚೆನ್ನಾಗ್ ಅನಿಸ್ತು ನನಗೆ. ಇದು ಒಂದು ತುಂಬಾ ಚೆನ್ನಾಗ್ ಅನಿಸ್ತು, ಬಿಕಾಸ್ ಸಖತ್ತಾಗಿ ಮಾಡಿದ್ರು. ಸೊ ನೀವು ನೋಡ್ಕೊ ಬನ್ನಿ ಹೇಗಿದೆ ಇದು ಅಂತ ಅನ್ಬಿಟ್ಟು. ಸೊ ನೆಕ್ಸ್ಟ್ ಇಲ್ಲಿ ಯಾವ್ದೇ ಒಂದು ಜಾತ್ರೆ ಆಗಿರ್ಬೋದು, ಎಕ್ಸಿಬಿಷನ್ ಆಗಿರ್ಬೋದು, ಮೇಳ ಆಗಿರ್ಬೋದು, ಬಟ್ಟೆ ಇಲ್ಲ ಅಂತಂದ್ರೆ ಇಟ್ಸ್ ಇನ್ಕಂಪ್ಲೀಟ್ ಅಂತ. ಸೊ ಇಲ್ಲಿ ನೀವು ನೋಡ್ತಿದಾರಲ್ಲ ಎಲ್ಲ ಬಟ್ಟೆಗಳು ಅವೈಲೇಬಲ್ ಇತ್ತು. ಹಾಗೆ ನೆಕ್ಸ್ಟ್ ಇಲ್ಲಿ ಫುಡ್ ಐಟಮ್ಸ್ ಲೈಕ್ ಮ್ಯಾಗಿ, ನಟ್ಸ್, ಸೀಡ್ಸ್ ಅವೆಲ್ಲ ಇತ್ತು. ಹಾಗೆ ಪೌಡರ್ಸ್, ಚಟ್ನಿ ಪೌಡರ್, ಮಸಾಲಾ ಪೌಡರ್ಸ್ ಐಟಮ್ಸ್ ಅವೆಲ್ಲ ಇತ್ತು. ಹಾಗೆ ನೀವು ಯಾರೆಲ್ಲ ಮಲ್ಲೇಶ್ವರಂ ಅಲ್ಲಿ ಭಾಗ್ಯಲಕ್ಷ್ಮಿ ಬ್ರೆಡ್ ಬಟರ್ ಜಾಮ್ ಟ್ರೈ ಮಾಡಿರ್ತೀರಾ, ಅವ್ರದ್ದು ಒಂದು ಸ್ಟಾಲ್ ಇತ್ತು ಇಲ್ಲಿ. ಸೊ ಅದನ್ನ ನಾವು ಟ್ರೈ ಮಾಡಿದ್ವಿ. ಸೊ ನೆಕ್ಸ್ಟ್ ಫುಡ್ ಐಟಮ್ಸ್ ಆದ್ಮೇಲೆ ನೆಕ್ಸ್ಟ್ ಸೇಮ್ ನಾವು ಫ್ಲವರ್ ಆಗ್ಲೇ ಏನ್ ನೋಡಿದ್ವಿ ಅಲ್ಲೇನೆ ಲೈಕ್ ವೆಜಿಟೇಬಲ್ಸ್ ಮತ್ತೆ ಫಾರ್ಮ್ಗೆ ಲೈಕ್ ಕೃಷಿಗೆ ರಿಲೇಟೆಡ್ ಆಗಿರೋ ತರಾನೇ ಒಂದಷ್ಟು ಥಿಂಗ್ಸ್ ಮಾಡಿದ್ರು. ಅದ್ ನನ್ಗೆ ಸಖತ್ ಇಷ್ಟ ಆಯ್ತು. ಸೊ ಇದಿಷ್ಟು ಜಿಕೆವಿಕೆ ಕೃಷಿ ಮೇಳ. ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು.